ಕೂಡ ಅಕ್ಕಮಹಾದೇವಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ ಎಲ್ಲ ನೋಡಿದ್ದೀರಾ, ಆದರೆ ಇಷ್ಟು ಬೇಕಾಗಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ಇಲ್ಲಿ ಪ್ರಯತ್ನ, ತಾಳ್ಮೆ. ಈ ಕಾರ್ಯಾಗಾರ ಮಾಡಲಿಕ್ಕೆ ಎಷ್ಟು ಒದ್ದಾಡಿದರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಒಂದು ರೂಪುರೇಷೆ ಮಾಡಬೇಕು, ಇಂಥವ್ರನ್ನ ಕರಿಬೇಕು, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ಜನರಿಗೆ ಒಂದು ಸರ್ಟಿಫಿಕೇಟ್ ಸಿಗಬೇಕು. ತಾನು ಮಾತ್ರ ಬೆಳೆಯುವುದಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹುಲ್ಲಾಗು ಬೆಟ್ಟದಡಿ. ಅದರ ಅರ್ಥ ಏನಂದರೆ ತಾನು ಮಾತ್ರ ಬೆಳೆಯುವುದಲ್ಲ, ಮತ್ತೊಂದಷ್ಟು ಜನ ಎಲ್ಲ ಬೆಳಿಬೇಕೆನ್ನುವ ಒಂದು ಅದ್ಭುತವಾದಂಥ ಒಂದು ಖುಷಿ, ಆಸೆ, ಕಲ್ಪನೆ, ಸಂತೋಷ ಇದೆಯಲ್ಲ, ಅದು ಆರತಿ ರಾಜಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಉದ್ದೇಶ ಏನಂದರೆ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ, ತುಂಬ ಜನರಿಗೆ ನನಗೆ ಪರಿಚಯ ಇದೆ, ಕೆಲವರಿಗೆ ಪರಿಚಯ ಇಲ್ಲ. ಆದರೆ ನೀವೊಂದು ಏನು ಮಾಡಬೇಕಂದ್ರೆ, ಪ್ರತಿದಿನ ಸರ್ ಹೇಳಿದರು, ಪ್ರತಿದಿನ ಎವ್ರಿ ಡೇ ಒಂದು ಟಿ ವಿ ನೋಡುವಾಗ ಅಥವಾ ಯಾವುದೇ ನೋಡುವಾಗ ನಿಮ್ಮ ಕೈಲೊಂದು ರಿಂಗ್ ಇರಲಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಯಾಕೆಂದರೆ ಆರಂಭ ಶೂರರು ಅಂತ ನಾವು ಕೇಳಿರ್ಬೋದು. ಸ್ಟಾರ್ಟಿಂಗ್ ಬರ್ತಾರೆ, ಬಡ 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 ಮಾಡ್ತಾರೆ, ಒಂದು ವಾರಕ್ಕೆ ರಿಂಗ್ ಎಲ್ಲ ಅಟ್ಟದ ಮೇಲೆ ಇರ್ತದೆ, ಎಂಬ್ರಾಯ್ಡರಿಯ ರಿಂಗ್. ಹಾಗೆ ಆದರೆ ಈ ಥರ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದರ ಹಿಂದೆ ಎಷ್ಟು ಶ್ರಮ ಇದೆ ಅಂದರೆ, ಸಾಧನೆ ಅನ್ನೋದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಯಾರು ಸಾಧನೆ ಮಾಡ್ತಾನೋ ಅವನ ಸೊತ್ತು. ಯಾಕೆಂದರೆ ನೀವು ಡೆಡಿಕೇಶನ್ ಆಗಿ ವರ್ಕ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ಇವತ್ತು ನಾವು ಹೇಳುವಾಗೆಲ್ಲ ನಿಮಗೆ ಚಾರ್ಜ್ ಆಗ್ತದೆ, ಸ್ವಲ್ಪ ಹೊತ್ತಲ್ಲಿ ರೀಚಾರ್ಜ್ ಕಡಿಮೆ ಆಗ್ತದೆ. ಇಷ್ಟೇ ವಿಷಯ. ಸೋಲು ಅನಾಥ, ಗೆಲುವಿಗೆ ತುಂಬ ಜನ ಇದ್ದಾರೆ. ಯಾವಾಗಲೂ ಸೋತಾಗ ಯಾರಿರುವುದಿಲ್ಲ, ಗೆಲುವಿಗೆ ತುಂಬ ಜನ. ನೀವು ನೋಡಿ, ಯಾರೇ ಯಾವುದೇನ ನೋಡಿ ಅಲ್ವಾ. ಸೊ ಮೊನ್ನೆ ಒಂದು ಬಿಗ್ ಬಾಸ್ ಅಂತ ಆಯ್ತು, ಗೆದ್ದ ಮೇಲೆ ನೋಡಿ ಅಲ್ವಾ ಎಷ್ಟು ಜನ ಇರ್ತಾರೆ, ಸೋತಾಗ ಯಾರಿದ್ರು. ಬಟ್ ನಾವಿಷ್ಟೇ, ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಯಾರು ಭಾಷಣ ಕೇಳಿಕೆ ಬರಲಿಲ್ಲ, ಆದರೆ ಈ ಏನು ಮಾಹಿತಿ ಇದೆ, 4 ಗೋಡೆಗಳ ಮಧ್ಯೆ ಮಹಿಳೆ ಇವತ್ತಿಲ್ಲ. ಇವತ್ತು ಮಹಿಳೆ ನನ್ನ ಹೆಂಡತಿಯನ್ನು ಸೇರಿಸಿ 4 ಗೋಡೆಗಳ ಮಧ್ಯೆ ಯಾರಿಲ್ಲ. ನಾನು ನನ್ನ ಹೆಂಡತಿಯ ಬಗ್ಗೆ ರವಿಕಿರಣ್ ಸರ್ ಹತ್ರ ಹೇಳಿದೆ, ನಾನು ಏನೋ ಡ್ಯೂಟಿ ಮಾಡ್ತಾ ಇದ್ರೆ ನನ್ನ ಹೆಂಡತಿ ಏನೋ ಒಂದು ಸ್ವಂತ ಉದ್ಯೋಗ ಮಾಡ್ತಾಳೆ. ಯಾವಾಗಲೂ ಸ್ವಂತ ಉದ್ಯಮ ಇದೆಯಲ್ಲ, ಅದರಷ್ಟು ನೆಮ್ಮದಿ ಬೇರೆ ಯಾವುದು ಇಲ್ಲ. ಯಾಕಂದರೆ ಅದು ನಮ್ಮದೇ ಕೆಲಸ, ಅದು ನಮ್ಮದೇ ಉದ್ಯಮ. ಹಾಗಾಗಿ ಇಲ್ಲಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ನೀವೊಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು. ಆರತಿ ರಾಜ್ ಅವರ ಕೈಯಲ್ಲಿ ನೀವು ಡಿಸೈನ್ ಕಲಿತ್ರೆ ನೀವು 100% ಸಕ್ಸಸ್. ಯಾಕೆಂದರೆ ನಾನು ತುಂಬ ಟ್ರೈನರನ್ನು ನೋಡಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಆದರೆ ಆರತಿ ರಾಜ್ ಅವರು ಹೇಳುವ ಸ್ಟೈಲೇ ಬೇರೆ ಇದೆ. ಅವರ ಸ್ಟೈಲೇ ಒಂದು ರೀತಿ ಬೇರೆ. ಅದು ಯಾರು ಆ ಡಿಸೈನ್ ನೋಡಿದ್ರು ಒಂದು ಖುಷಿ ಪಡ್ತಾರೆ. ಅವರು ಮಾತಾಡಬೇಕಾಗಿಲ್ಲ, ಅವರ ಡಿಸೈನೇ ಮಾತಾಡ್ತದೆ. ಹಾಗಾಗಿ ಇವತ್ತು ನೀವೆಲ್ಲ ಅವರ ಜೊತೆಗೆ ನೀವು ಒಂದು ಗುರುವಿನ ಸ್ಥಾನದಲ್ಲಿ. ನನಗೆ ಆಶ್ಚರ್ಯ ಆಯಿತು, ನನ್ನನ್ನು ಯಾಕೆ ಕರೆದ್ರು ಅಂತ. ಅವ್ರು ಹೇಳಿದರು, ನಿಜವಾಗಿ ನಾನು ಅವರಿಗೆ ಗುರು ಅಲ್ಲ. ಅವ್ರು ಹೇಳಿದರು, ನನಗೆ ಇನ್ವಿಟೇಷನ್ ಮಾತಾಡಲಿಕ್ಕೆ ಅವ್ರ ಗಂಡ ಹೆಂಡತಿ ಬಂದಾಗ, ಸರ್ ನಾವು ನಿಮ್ಮನ್ನು ಕರೀತಾ ಇದ್ದೀವಿ, ಫಸ್ಟ್ ನಿಮಗೆ ಹೇಳ್ತಾ ಇದ್ದೀವಿ, ಯಾಕೆಂದರೆ ನೀವು ನಮಗೆ ಒಂದು ಗುರುವಿನ ಸ್ಥಾನ, ನೀವು ತುಂಬ ಟ್ರೈನಿಂಗನ್ನು ನಮಗೆ ಕೊಟ್ಟಿದ್ದೀರಿ, ನಮಗೆ ಸಪೋರ್ಟ್ ಮಾಡಿ. ನಿಜವಾಗಿ ನಾವೇನು ಸಪೋರ್ಟ್ ಮಾಡಿಲ್ಲ, ನಾವು ಒಂದು ಅವಕಾಶ ಕೊಟ್ಟಿದ್ದೇವೆ. ಅದಕ್ಕೂ ಮುಂಚೆ ಅವರು ಬೆಳೆದಿದ್ದಾರೆ. ಸೊ ಇನ್ನಷ್ಟು ಅವರು ಬೆಳಿಬೇಕು. ನಮ್ಮ ಒಂದು ಒಳ್ಳೆಯ ಮನಸ್ಸಿದೆಯಲ್ಲ, ಅದು ಯಾವತ್ತು ಹಾರೈಕೆ, ಯಾವತ್ತು ನಾವು ಇನ್ನೊಬ್ಬರಿಗೆ ವಿಶ್ ಮಾಡಬೇಕು. ನಾವೇನು ಈ ಮತ್ಸರ ಮಾಡಿದರೆ, ಹೊಟ್ಟೆ ಕಿಚ್ಚು ಮಾಡಿದರೆ ಏನು ಪ್ರಯೋಜನ ಇಲ್ಲ. ನಾವೆಲ್ಲರಿಗೂ ಪಾಸಿಟಿವ್ ಥಿಂಕ್ ಆಗಿ ಯೋಚನೆ ಮಾಡಿ, ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಆಲ್ ದ ಬೆಸ್ಟ್. ಈ ಕಾರ್ಯಾಗಾರ ಒಳ್ಳೆ ರೀತಿ ಮೂಡಿ ಬಂದಿದೆ. ನಿಮಗೆಲ್ಲ ಒಂದೊಂದು ಒಳ್ಳೊಳ್ಳೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಗ್ಬೋದು. ಅದನ್ನು ಚಂದ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಒಂದು ಹೆಸರು ನೋಡಿ, ನೊಬೆಲ್ ಅಂತ ಅಲ್ವಾ, ಒಂದು ಅಲರ್ಟ್ ಆಗುವಂಥ ಹೆಸರು ನೋಡಿ. ಅಂಥ ಒಂದು ಅದ್ಭುತ ವೇದಿಕೆಗೆ ನೀವು ಪುಣ್ಯ ಮಾಡಿದ್ದೀರಾ. ನನಗೆ ನಿನ್ನೆ ನನ್ನ ಸ್ಟೇಟಸ್ ನೋಡಿ ಒಂದು 4-5 ಜನ ಕೇಳಿದರು, ಸರ್ ಇವತ್ತು ಬರ್ಬಹುದಾ ಅಂತ. ನಾನು ಆರತಿ ರಾಜ್ ಅವರಿಗೆ ಮೆಸೇಜ್ ಹಾಕಿದೆ, ಇವತ್ತು ಬರ್ಬೋದಂತ. ಅದಕ್ಕೆ ಅವ್ರು ಹೇಳಿದರು, ಸರ್ ಆಲ್ರೆಡಿ ನಾವು ಎಲ್ಲರಿಗೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರಿಗೆಲ್ಲ ನಾವು ಒಂದು ಬ್ಯಾಚ್ ವೈಸ್ ಮಾಡಿ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ ಸರ್, ಕ್ಲೋಸ್ ಮಾಡಿತ್ತು ಯಾಕೆಂದರೆ ಸ್ವಲ್ಪ ಲೇಟ್ ಆಯ್ತಂತ. ಹಾಗಾಗಿ ಮಿಂಚಿ ಹೋದ ಕಾಲ ಚಿಂತಿಸಿ ಫಲವಿಲ್ಲ. ಈ ಹಾಲ್ ತುಂಬಲಿಕ್ಕೆ ಕಾರಣ ನಿಮ್ಮೆಲ್ಲರ ಮನಸ್ಸು. ಗಾಳಿ